ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ತಮಗೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ಯಾವುದು ಏನೆಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಶೀಘ್ರದಲ್ಲೇ ಜುಲೈ 1, 2024 ಪೂರ್ವನೇ ಆಗುವಂತೆ ಬಾಕಿ ಇರತಕ್ಕಂಥ ತುಟ್ಟಿಭತ್ಯೆ ಆದೇಶವನ್ನು ಶೀಘ್ರವಾಗಿ ಹೊರಡಿಸುವ ಬಗ್ಗೆ ಪತ್ರವನ್ನು ಬರೆದಿದೆ. ಏಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಅನೇಕ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸುವುದು, ರಾಜ್ಯ ಸರ್ಕಾರಿ ನೌಕರರ ಸಂಘ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಅಂತಕ್ಕಂಥ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತೆ ಸಕ್ರಿಯವಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವುದರ ಮೂಲಕ ತಾವು ಈಗಾಗಲೇ ತಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ತುಟ್ಟಿಭತ್ಯೆ ಆದೇಶ ಹೊರಡಿಸಿದ 24 ಗಂಟೆಗಳಲ್ಲಿ ತಾವು ಕೂಡ ತುಟ್ಟಿಭತ್ಯೆ ಆದೇಶವನ್ನು ಈ ಹಿಂದಿನ ಅವಧಿಯಲ್ಲಿ ಹೊರಡಿಸಲಾಗಿತ್ತು. ಆದರೂ ಕೂಡ ಈ ಬಾರಿ ವಿಳಂಬವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶೀಘ್ರವಾಗಿ ರಾಜ್ಯ ಸರ್ಕಾರ ನೌಕರರಿಗೆ ದಿನಾಂಕ 1/7/2024 ಅನ್ವಯವಾಗುವಂತೆ ಬಾಕಿ ಇರತಕ್ಕಂಥ 3% ತುಟ್ಟಿಭತ್ಯೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಲು ಸಂಬಂಧಪಟ್ಟವರಿಗೆ ಆದೇಶಿಸುವಂತೆ ಮತ್ತೊಮ್ಮೆ ತಮ್ಮಲ್ಲಿ ಕೋರಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ.ಎಸ್. ಷಡಕ್ಷರಿ ಅವರು ಪತ್ರವನ್ನು ಬರೆಯುವುದರ ಮೂಲಕ, ಅಂದರೆ ನಿನ್ನೆ ಪತ್ರವನ್ನು ಬರೆದು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೋರಿದ್ದಾರೆ. ಹಾಗಾಗಿ ಇಂದು ಕೂಡ ಕರ್ನಾಟಕ ರಾಜ್ಯದ 3 ವಿಧಾನಸಭಾ ಚುನಾವಣೆಗಳು ಕೂಡ ಇಂದು ಸಂಪನ್ನಗೊಂಡಿದ್ದು ಮುಂದಿನ 1-2 ದಿನಗಳಲ್ಲಿ ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಆದೇಶ ಹೊರಬರ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಇನ್ನು 1-2 ದಿನಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಪ್ರಮಾಣದಲ್ಲಿ ತುಟ್ಟಿಭತ್ಯೆ ದೊರೆಯುವುದು ಎಂದು ನೋಡಬೇಕಾಗಿದೆ. ಧನ್ಯವಾದಗಳು.